ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಕಾಣ್ತಾರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವೀಡಿಯೋ ಬಂದು ತಲುಪುತ್ತೆ. ಇವತ್ತು ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ ಅಂತ ಹೇಳಿದ್ರೆ, ಮಟನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವಾಗ ಒಂದು ಜಾರಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ 4 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. 1.5 kg ಮಟನ್ಗೆ. ಆಮೇಲೆ ಒಂದು 5-6 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಸಿಪ್ಪೆನ ಸುಲ್ಕೊಂಡಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನಾದರೂ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ನಾನು ಆ ಸಿಪ್ಪೆನ ಹಂಗೆ ನಮ್ಮ ಅತ್ತೆ ಸ್ಟೈಲಲ್ಲಿ ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಸಿಪ್ಪೆ ಸಮೇತನೇ ಹಾಕು ಅಂತ ಹೇಳಿದ್ರು. ಬೇಕಾದರೆ ನೀವು ಸಿಪ್ಪೆನ ಸುಲಿದು ಹಾಕ್ಕೊಳ್ಳಿ. ಇಲ್ಲಿ ಮೀಡಿಯಮ್ ಸೈಜು ಒಂದು 3-4 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಒಂದು 5 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಒಂದು ಹಿಡಿಯಷ್ಟು. ಹಾಗೆ ಒಂದು ಸ್ಪೂನು ಅಷ್ಟು ಅರಿಶಿನದ ಪುಡಿನ ಹಾಕಿ ನೀರು ಹಾಕ್ತೀರಾ ಗ್ರೈಂಡ್ ಮಾಡ್ಕೊಬನ್ನಿ. ಗ್ರೈಂಡ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡ್ಮೇಲೆ ಇವಾಗೆ ಕಾಯಿ ತುರಿ, ಅರ್ಧ ಹೋಳು ಕಾಯಿ ತುರಿಗೆ ಒಂದು 3 ಪೀಸ್ ಚಕ್ಕೆ, ಒಂದು 3 ಲವಂಗ ಮತ್ತು 1 ಸ್ಪೂನಷ್ಟು ಗಸಗಸೆ, 1-2 ಟೇಬಲ್ ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ. ಕಡಲೆ ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಹಾಕಬೇಕು. ಆಮೇಲೆ 3 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ದು 3 ಟೊಮೆಟೊನ ಹಾಕ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡ್ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಪುಡಿ ಏನೂ ಹಾಕ್ತಾಯಿಲ್ಲ, ಆಮೇಲೆ ಹಾಕ್ತೀನಿ. ಇವಾಗ ಬನ್ನಿ ಹೇಗೆ ಮಾಡೋದು ಮಟನ್ ಸಾಂಬಾರು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದನ್ನೇ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಕೊತಾ ಇದ್ದೆ ನಾನು. ಎಣ್ಣೆನೇ ಹಾಕ್ದಿರನೂ ಕೂಡ ಮಾಡ್ಬೋದು. ಅದಲ್ಲೇ ಎಣ್ಣೆ ಬಿಟ್ಕೊಳ್ಳುತ್ತಲ್ವ, ಮಟನಲ್ಲೇ ಕೊಬ್ಬು ಎಲ್ಲ ಇರುತ್ತಲ್ವ. ಸೊ ಅದಕ್ಕೋಸ್ಕರನೇ ಎಣ್ಣೆ ಚೆನ್ನಾಗಿ ಕಾಯ್ದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿ ಘಮ ಅಂತ ಸ್ಮೆಲ್ ಬಂದಮೇಲೆ ಚೆನ್ನಾಗಿ ಅದು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಅದು ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಂಡಾಗೆ ಚೆನ್ನಾಗಿ ಅನಿಸೋದು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀರಿ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀರಿ. ಕಲ್ಲುಪ್ಪು ಯೂಸ್ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟು. ಆದಷ್ಟು ಪುಡಿ ಉಪ್ಪನ್ನ ಅವಾಯ್ಡ್ ಮಾಡಿ. ಇದು ಮೇಕೆ ಮಟನ್ನು, 1.5 kg ಅಷ್ಟು ಮೇಕೆ ಮಟನ್ನ. ಕೊಬ್ಬನ್ನ ಇವಾಗ ಹಾಕೋಕ್ಕೆ ಹೋಗಬೇಡಿ, ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಕೊಬ್ಬನ್ನ ಸೈಡಲ್ಲಿ ಎತ್ತಿಟ್ಟುಬಿಟ್ಟಿದ್ದೀನಿ. ಅದು ಲಾಸ್ಟಲ್ಲಿ ನಾನು ತೋರಿಸ್ಲಿಲ್ಲ. ಅಲ್ಲಿ ನೋಡಿ ಕವರ್ ಮೇಲೆ ಇಟ್ಟಿದ್ದೀರಲ್ವ, ಅದೇ ಒಂದು ಸ್ವಲ್ಪ ಕೊಬ್ಬು ಜಾಸ್ತಿ ಹಾಕಿಸ್ಕೊಂಡು ಬಂದಿರಲಿಲ್ಲ. ಸ್ವಲ್ಪ ಕೊಬ್ಬು ಹಾಕಿದ್ರು ಅಷ್ಟೇನೆ. ತುಂಬ ಟೇಸ್ಟಿಯಾಗಿತ್ತು. ಅಷ್ಟು ಜಿಡ್ಡು ಇರಲಿಲ್ಲ ಸಾಂಬಾರಿದು. ಅಂದರೆ ಜಾಸ್ತಿ ಎಣ್ಣೆ ಬಿಟ್ಕೊಂಡಿರಲಿಲ್ಲ ಸಾಂಬಾರು. ಜಿಡ್ಡು ಥರ ಅಂತ ಏನು ಅನಿಸಿಲ್ಲ. ನಾನಂತೂ ಮಟನ್ ತಿನ್ನಲ್ಲ, ನನಗೆ ಮಟನ್ ಅಂದರೆ ಇಷ್ಟ ಇಲ್ಲ. ತುಂಬ ಚೆನ್ನಾಗಿತ್ತು ಅಂತ ಎಲ್ಲ ಹೇಳಿದ್ರು. ನೀವು ಬೇಕಾದರೆ ಚಾಪ್ಸ್ ರೀತಿ ಕೂಡ ಮಾಡ್ಕೋಬೋದು. ಇದು ನಾವು ಮಟನ್ ಸಾಂಬಾರು ಮಾಡೋದು ತೋರಿಸ್ತಾ ಇರೋದು. ಇವಾಗೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಮಟನ್ನ ತೊಳೆದು ಹಾಕ್ಕೊಂಡಿದ್ದಾರೆ. ಚೆನ್ನಾಗಿ ಅದು ಮಟನ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೇ ಅದೆಲ್ಲ ಪೇಸ್ಟೆಲ್ಲ ಅದಕ್ಕೆಲ್ಲ ಹಿಡಿಬೇಕು. ಒಂದೊಂದು ಮಟನ್ಗೂ ಉಪ್ಪು ಹಾಕಿರ್ತೀರಲ್ವ, ಇವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಮೂಳೆ ರೀತಿಯೂ ಇರಲಿಲ್ಲ, ಜಾಸ್ತಿ ಖಂಡನೇ ಇತ್ತು, ಅಂದರೆ ಮಾಂಸನೇ ಜಾಸ್ತಿ ಇತ್ತು. ಚೆನ್ನಾಗಿತ್ತು ಅನ್ನಿಸ್ತು. ಮಟನ್ನು ಸ್ಮೆಲ್ಲು ಇರಲಿಲ್ಲ ಅಷ್ಟು. ಒಂದೊಂದು ಮಟನ್ನು ತುಂಬ ಸ್ಮೆಲ್ ಇರುತ್ತೆ. ವಾಸನೆಲೇ ಒಂಥರ ವಾಕ್ಲಿಕ್ಕೆ ಬಂದಂಗೆ ಆಗುತ್ತೆ. ಸ್ವಲ್ಪ ಕೆಳಗಡೆ ಇಟ್ಕೊಂಡು ಈ ಥರ ಎತ್ತಿ ಅಲ್ಲಾಡಿಸಿದ್ರು ನಮ್ಮ ಅತ್ತೆ. ಆದರೆ ಹಿಂಗೆ ಮೇಲೆ ಅಲ್ಲಾಡಿಸಿದ್ರು. ಹಾಗೆ ಇದನ್ನು ಒಂದು 2 ವಿಷಿಲ್ ಕೂಗಿಸ್ಕೊಂಡ್ಬಿಡ್ತಾರೆ. ಸ್ವಲ್ಪ ನೀರು ಹಾಕಿ ಕೂಗಿಸ್ಕೊಂಡ್ರು ಅನಿಸುತ್ತೆ. ಇಲ್ಲ, ನೀರೇನು ಹಾಕಿಲ್ಲ ನೋಡಿ, ಅದರಲ್ಲಿ ಎಷ್ಟು ನೀರು ಬಿಟ್ಕೊಂಡಿದೆ ಮಟನಲ್ಲೇ. ನೀರು ಹಾಕಲಿಲ್ಲ, ನಾನು ನೀರು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನೋಡಿ, ನೀರೇ ಹಾಕಿಲ್ಲ. ಇದೆಲ್ಲ ನೀರು ಬಿಟ್ಕೊಂಡಿದೆ ನೋಡಿ. ಇದನ್ನೇ ಒಂದು 7-8 ವಿಷಿಲ್ನ ಕೂಗಿಸ್ಮೇಲೆ ಆಮೇಲೆ ಸಾಂಬಾರ್ದು ಇದು ಹಾಕ್ಕೊಳ್ಳೋಣ, ರುಬ್ಕೊಂಡಿರೋದು ಹಾಕ್ಕೊಳ್ಳೋಣ ಅಂತ ಹೇಳಿ ಇವಾಗ ವಿಷಿಲ್ಗೆ ಇಟ್ಟಿದ್ದಾರೆ. ಸರಿಯಾಗಿ ಒಂದು 3-4 ಒಂದು 8 ವಿಷಿಲೇ ಕೂಗ್ತು ಅಂತ ಅಂದ್ಕೊಳ್ಳಿ. ಇವಾಗ ನಮ್ಮ ಮನೇಲೇ ಮಾಡಿರೋದು ಮಟನ್ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀರಿ. ನಾವೆಲ್ಲನೂ ಒಂದೇ ಪುಡಿನೇ ಮಾಡಿಸಿರೋದು. ಬೇಳೆ ಸಾಂಬಾರಿಗೂ ಇದೇ ಪುಡಿ, ಎಲ್ಲದಕ್ಕೂ ಒಂದೇ ಪುಡಿ. ಕಾಯಿ ಜೊತೆ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀರಿ ನೋಡಿ. ನಿಮ್ಗೆ ಯಾವ ರೀತಿ ಬೇಕು ಸಾಂಬಾರು ಆ ರೀತಿ ಮಾಡ್ಕೊಳ್ಳಿ. ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಮಾಡ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಇರಲಿ ಅಂತ ಹೇಳಿ ಮೀಡಿಯಮಾಗಿ ಮಾಡ್ಕೊಂಡಿದ್ರಿ. ಸ್ವಲ್ಪ ಜಾಸ್ತಿ ತೆಳ್ಳಗೂ ಇಲ್ಲ, ಮೀಡಿಯಮಾಗಿ ಮಾಡ್ಕೊಂಡಿದ್ರಿ.
ಹಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನೆಲ್ಲ ಹಾಕ್ಕೊಂಡು ಇವಾಗ ನೋಡ್ಕೊಳ್ಳಿ, ಸ್ಟಾರ್ಟಿಂಗೇ ಮಟನ್ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿರ್ತೀರಲ್ವ, ಇವಾಗ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಬೇಕಾದರೆ ಇವಾಗೇ ಒಂದು 2-3 ವಿಷಿಲ್ನ ಕೂಗಿಸ್ಬಿಡಿ. ಇವಾಗ ಸ್ವಲ್ಪ ಎತ್ಕೊಂಡು ನೋಡಿದ್ರು ಮಟನ್ ಚೆನ್ನಾಗಿ ಬೆಂದಿತ್ತು ಅಂತ ಹೇಳಿ ವಿಷಿಲೇನು ಕೂಗ್ಸೋಕ್ಕೆ ಹೋಗಿಲ್ಲ, ಹಂಗೆ ಕುದಿಯಕ್ಕೆ ಬಿಟ್ಟಿದ್ರು. ಇವಾಗ ಕೊಬ್ಬನ್ನ ಹಾಕ್ಕೊಳ್ಳಿ. ಇವಾಗ ನೋಡಿ ರೆಡಿಯಾಗಿದೆ ಮಟನ್ ಸಾಂಬಾರು. ಹೆಂಗಾಗಿದೆ ಅಂದರೆ ಎಮ್ಮಿಯಾಗಿತ್ತು ಕುದ್ದೆಲ್ಲ ಆದಮೇಲೆ. ನೋಡಿ ಇವಾಗ ಸರ್ವ್ ಮಾಡ್ತಾಯಿದ್ದೀರಿ. ಮುದ್ದೆ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಬಿರಿಯಾನಿ ಮಾಡಿದರು, ಬಿರಿಯಾನಿ ಎಲ್ಲ ತಿಂದಿದ್ರು ಮಧ್ಯಾಹ್ನ ಅಂತ ಹೇಳಿ ಮುದ್ದೆ ಏನು ಮಾಡೋಕ್ಕೆ ಹೋಗಿಲ್ಲ. ರೈಸೇ ಮಾಡಿದ್ರಿ, ಬಿಸಿ ಬಿಸಿ ರೈಸ್ ಜೊತೆಗೆ ಮಟನ್ ಸಾಂಬಾರು ಯಮ್ಮಿಯಾಗಿತ್ತು. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಇದೇ ರೀತಿ ನೀವು ಕೂಡ ಮಾಡ್ತೀರಾ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.